ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ನೀವು ಕೂಡ ಸೋಷಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಸ್ ನೋಡಿರಬಹುದು. 2026 ಸಂಕ್ರಾಂತಿ ಗಂಡು ಮಕ್ಕಳು ಇದ್ದ ಮನೆಗೆ ಅಪಾಯ. ಈ ಸಂಕ್ರಾಂತಿ ಆಚರಣೆ ಮಾಡಬೇಡಿ, ಮಕ್ಕಳಿಗೆ ತೊಂದರೆಯಾಗುತ್ತೆ. ಇಂಥ ಮಾತುಗಳು ಕೇಳಿದ್ರೆ ತಾಯಿ ತಂದೆಯ ಮನಸ್ಸಲ್ಲಿ ಭಯ, ಕುಟುಂಬದಲ್ಲಿ ಗೊಂದಲ, ದೇವರ ಮೇಲಿನ ನಂಬಿಕೆಗೆ ಧಕ್ಕೆ. ಅದಕ್ಕಾಗಿಯೇ ಈ ವಿಡಿಯೋ. ಇಂದು ನಾವು ಭಯ ಅಲ್ಲ, ಭಕ್ತಿಯ ಸತ್ಯ ಮಾತಾಡ್ತೀವಿ. ಓಂ ಸಂಕ್ರಾಂತಿ ಅಂದ್ರೇನು? ಮೊದಲಿಗೆ ಒಂದು ಪ್ರಶ್ನೆ. ಸಂಕ್ರಾಂತಿ ಅಂದ್ರೆ ಏನು? ಶಾಸ್ತ್ರ ಪ್ರಕಾರ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಪುಣ್ಯ ಕ್ಷಣವೇ ಸಂಕ್ರಾಂತಿ. ಅದಕ್ಕೆ ಮಕರ ಸಂಕ್ರಾಂತಿ. ಉತ್ತರಾಯಣ ಆರಂಭ. ದೇವತೆಗಳಿಗೆ ದಿನ ಶುರು. ಇದು ಅಶುಭ ಅಲ್ಲ, ಮಹಾಶುಭಕಾಲ. ಗಂಡು ಮಕ್ಕಳು ಇದ್ದರೆ ಹಾನಿ. ಈ ಮಾತು ಎಲ್ಲಿಂದ ಬಂತು? ಇಲ್ಲೊಂದು ಮುಖ್ಯ ಪ್ರಶ್ನೆ. ಯಾವ ವೇದ, ಯಾವ ಪುರಾಣ, ಯಾವ ಶಾಸ್ತ್ರ? ಒಂದೂ ಇಲ್ಲ. ಇದು ಫಾಲ್ಸ್ ಆಸ್ಟ್ರಾಲಜಿ, ಜನರ ಭಕ್ತಿಯನ್ನು ದುರುಪಯೋಗ. ಶಾಸ್ತ್ರದಲ್ಲಿ ಮಕ್ಕಳ ಬಗ್ಗೆ ಭಯ ಹುಟ್ಟಿಸೋದು ಪಾಪ ಅಂತಾನೆ ಹೇಳಿದೆ. ಗಂಡು ಮಕ್ಕಳು ದೇವರ ವರ. ಸ್ನೇಹಿತರೆ, ನೆನಪಿಡಿ, ಗಂಡು ಮಕ್ಕಳು ಅಂದ್ರೆ ದೇವರ ವರ, ಹೆಣ್ಣು ಮಕ್ಕಳು ಅಂದ್ರೂ ದೇವರ ವರ. ಭಗವಂತನಿಗೆ ಗಂಡು ಹೆಣ್ಣು ಭೇದ ಇಲ್ಲ, ಜಾತಿ ವರ್ಗಭೇದ ಇಲ್ಲ. ಮಹಾಭಾರತ, ರಾಮಾಯಣ, ಭಾಗವತ ಎಲ್ಲವೂ ಹೇಳೋದು ಒಂದೇ: ಮಕ್ಕಳು ಪುಣ್ಯದ ಫಲ. ಅದನ್ನು ಭಯದ ಜೊತೆ ಜೋಡಿಸೋದು ಅಧರ್ಮ. ಜ್ಯೋತಿಷ್ಯ ದೃಷ್ಟಿಯಿಂದ ಸತ್ಯ. ನಿಜವಾದ ಜ್ಯೋತಿಷ್ಯ ಏನ್ ಹೇಳುತ್ತೆ? ಸಂಕ್ರಾಂತಿ ಅಂದ್ರೆ ದಾನ, ಜಪ, ತಪಕಾಲ. ಸೂರ್ಯನ ಶಕ್ತಿ ಭೂಮಿಗೆ ಹೆಚ್ಚಾಗುವ ಸಮಯ. ಕುಟುಂಬಕ್ಕೆ ಶುಭ ಫಲ. ಮಕ್ಕಳಿಗೆ ದೋಷ ಆಗುತ್ತೆ ಅನ್ನೋ ಮಾತು ಜ್ಯೋತಿಷ್ಯದಲ್ಲೇ ಇಲ್ಲ. ಶಾಸ್ತ್ರದಲ್ಲಿ ಹೇಳಿರುವ ಸರಿಯಾದ ಆಚರಣೆ. ಭಯ ಬೇಡ, ಇದನ್ನ ಮಾಡಿ ಸಾಕು. ಬೆಳಗ್ಗೆ ಸ್ನಾನ, ಸೂರ್ಯನಿಗೆ ಅರ್ಘ್ಯ, ಎಳ್ಳು ಬೆಲ್ಲ ದಾನ, ಹಿರಿಯರಿಗೆ ನಮಸ್ಕಾರ, ಮಕ್ಕಳಿಗೆ ಆಶೀರ್ವಾದ. ಓಂ ಹೇಳಿ, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಇದಕ್ಕಿಂತ ದೊಡ್ಡ ರಕ್ಷಣೆ ಬೇರೇನಿಲ್ಲ. ಭಯದ ವಿಡಿಯೋಗಳನ್ನು ಯಾಕೆ ನಂಬಬಾರದು? ಭಯ ಹುಟ್ಟಿಸುವ ಕಾಂಟೆಂಟ್ ಮನಸ್ಸಿಗೆ ಅಶಾಂತಿ, ಭಕ್ತಿಯಲ್ಲಿ ಗೊಂದಲ, ದೇವರ ಮೇಲಿನ ನಂಬಿಕೆಗೆ ಧಕ್ಕೆ. ಧರ್ಮ ಅಂದರೆ ಶಾಂತಿ, ಭಕ್ತಿ ಅಂದರೆ ಭರವಸೆ. ಭಯ ತೋರಿಸೋದು ಧರ್ಮ ಅಲ್ಲ. ಸತ್ಯ ಒಂದೇ. ಸ್ನೇಹಿತರೆ, ಸ್ಪಷ್ಟವಾಗಿ ಹೇಳ್ತೀನಿ, 2026 ಸಂಕ್ರಾಂತಿ ಗಂಡು ಮಕ್ಕಳಿಗೆ ಹಾನಿ ತರುತ್ತದೆ ಅನ್ನೋದು ಸಂಪೂರ್ಣ ಸುಳ್ಳು. ಶಾಸ್ತ್ರದಲ್ಲೂ ಇಲ್ಲ, ಜ್ಯೋತಿಷ್ಯದಲ್ಲೂ ಇಲ್ಲ, ಭಗವಂತನ ಇಚ್ಛೆಯಲ್ಲೂ ಇಲ್ಲ. ಭಯ ಬಿಡಿ, ಭಕ್ತಿಯಿಂದ ಸಂಕ್ರಾಂತಿ ಆಚರಿಸಿ. ಮಕ್ಕಳನ್ನು ದೇವರ ವರ ಅಂತ ನೋಡಿ. ಈ ವಿಡಿಯೋ ನಿಮ್ಗೆ ಉಪಯೋಗ ಆಯ್ತಾ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಭಯ ಹೋಗಲಿ, ಸತ್ಯ ಹರಡಲಿ. ಸಂಕ್ರಾಂತಿ ಸದಾ ಶುಭವೇ. ಜೈ ಶ್ರೀರಾಮ್.